ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ 2024-25 ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿದೆ. ಅದರ ಡೀಟೇಲ್ಡ್ ಅನಾಲಿಸಿಸ್ನ ಪಾರ್ಟ್ 2 ಅಪ್ಲೋಡ್ ಮಾಡ್ತಾ ಇದ್ದಾನೆ. ತುಂಬ ಸ್ಟೂಡೆಂಟ್ಸ್ಗಳು ಪೇರೆಂಟ್ಸ್ಗಳಿಂದ ಪಾರ್ಟ್ 2 ಅಪ್ಲೋಡ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಬಂದಿರೋದ್ರಿಂದ ಸೊ ಪಾರ್ಟ್ 2 ಅಪ್ಲೋಡ್ ಮಾಡ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ಯಾರಿಗಾದರೂ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ KCET 2024 ಮತ್ತು COMEDK 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಇದು 500 ರೂಪೀಸ್ ಫೀಸ್ ಇರುತ್ತೆ. ಇದರಲ್ಲಿ ನಾವು ನಿಮಗೆ ಕಾಲೇಜ್ಗಳನ್ನ ಲಿಸ್ಟನ್ನು ಕೊಡ್ತೇವೆ. ಯಾವ ರೀತಿ ಕಾಲೇಜ್ಗಳ ಲಿಸ್ಟನ್ನು ಹಾಕಬೇಕು, ಯಾವ ಬ್ರಾಂಚನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾವು ನಿಮಗೆ ಗೈಡೆನ್ಸನ್ನು ಕೊಡ್ತೇವೆ. ಇದು ಕಂಪ್ಲೀಟ್ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಇದೀಗ ಆಲ್ಮೋಸ್ಟ್ ಹೆಚ್ಚಿನ ಸ್ಟೂಡೆಂಟ್ಸ್ಗಳಿಗೆ ಕಂಪ್ಲೀಟ್ ಆಗಿದೆ. ಈಗ ಹೊಸದಾಗಿ ಜಾಯ್ನ್ ಆಗೋರಿಗೆ ಮತ್ತೆ ಮುಂದೆ ಕಂಟಿನ್ಯೂ ಮಾಡುತ್ತಾ. ಇವಾಗ ಜನರಲ್ ಮೆರಿಟ್ ಅವ್ರದ್ದು ಆಗ್ತಾ ಇದೆ. ಇದಾದರೆ ಅಲ್ಲಿಗೆ ಆಲ್ಮೋಸ್ಟ್ ಇವಾಗ ಆಗಿರೋವಂಥ ಸ್ಟೂಡೆಂಟ್ಸ್ಗಳದ್ದು ಆಲ್ಮೋಸ್ಟ್ ಆಗುತ್ತಾ. ಸೊ ಯಾರ್ಯಾರು ಅಲ್ಲಿ ಮಿಸ್ ಆಗಿದ್ದಾರೆ ಅವರದ್ದು ಈ ವೀಕ್ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಸ್ಟೂಡೆಂಟ್ಸು ಯಾರು ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಟಿಲ್ ದ ಎಂಡ್ ನಿಮಗೆ ಇಂಜಿನಿಯರಿಂಗ್ ಕಾಲೇಜ್ ಸೇರುವವರೆಗೂ ಕೂಡ ನಾವು ಗೈಡೆನ್ಸ್ ಕೊಡ್ತೇವೆ. ಓಕೆ, ಈಗ ಸ್ಟೂಡೆಂಟ್ಸು ಹಿಂದಿನ ವಿಡಿಯೋದಲ್ಲಿ ನಾನು ಟಾಪ್ 15 ಕಾಲೇಜಸ್ಗಳ ಬಗ್ಗೆ ನಾನು ಮಾಡಿದ್ದೇನೆ. ಆಯಿತಾ, ಯಾರಿಗಾದರೂ ಮಿಸ್ ಆಗಿದ್ರೆ ದಯವಿಟ್ಟು ನೋಡಿಕೊಳ್ಳಿ. ಇದೇ ನೋಡಿ ನಮ್ಮ ಪ್ಲೇ ಲಿಸ್ಟಲ್ಲಿ ಟಾಪ್ 15 BMSIT, RVIT, ನಿಟ್ಟೆ ಮೀನಾಕ್ಷಿ, RNSIT ಇದ್ರ ಬಗ್ಗೆ ಮಾಡಿದ್ದೇನೆ. ಇವತ್ತು ನಾನು JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ಮತ್ತೊಂದು ಸ್ಟೂಡೆಂಟ್ಸು ಈ ಒಂದು ವಿಡಿಯೋದಲ್ಲಿ ನಾನು ಕಾಲೇಜ್ಗಳನ್ನು ರ್ಯಾಂಡಮ್ ಆಗಿ ಇಟ್ಟಿದ್ದೇನೆ. ಅಂದರೆ ಇದೆಲ್ಲ ಕಾಲೇಜ್ಗಳು ಟಾಪ್ 30-35 ಒಳಗಡೆ ಬರುತ್ತೆ. ಆಯಿತಾ, ಇಲ್ಲಿರೋ ಕಾಲೇಜ್ಗಳು ಎಲ್ಲದೂ 35 ಒಳಗಡೆ ಬರುತ್ತೆ. ಆಲ್ಮೋಸ್ಟ್ ಹೆಚ್ಚಿನ ಕಾಲೇಜ್ಗಳು. ಓಕೆ, ಹೆಚ್ಚಿದ್ದಲ್ಲ, ಎಲ್ಲದೂ 35 ಒಳಗಂತೂ 100% ಬಂದೇ ಬರುತ್ತೆ. ಅದನ್ನು ನೀವು 1, 2, 3 ಆರ್ಡರಿಂಗಲ್ಲಿ ನೀವು ಮಾಡಬೇಕಷ್ಟೇ. ಓಕೆ, ನೆಕ್ಸ್ಟು JSS ಸೈನ್ಸ್ ಆ್ಯಂಡ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್. ಇದು ಬ್ಯಾಂಗ್ಳೂರಲ್ಲಿರೋದು. JC ಇದೆಯಲ್ಲ, JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೈಸೂರಲ್ಲಿ ಇದೆಯಲ್ಲ, ಅವರದ್ದೇ ಸೇಮ್ ಅಥಾರಿಟಿಯಲ್ಲಿ ಅವ್ರದ್ದೇ ಟ್ರಸ್ಟಿ ಅಂಡರ್ ಬರುತ್ತೆ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ 2023ಯಲ್ಲಿ 840 ಸೀಟ್ಸ್ಗಳಿತ್ತು. ಈ ವರ್ಷವೂ 840 ಸೀಟ್ಸ್ಗಳಿದೆ. ಅಂದರೆ JSS ಬೆಂಗಳೂರಿನ JSSಗೆ ಏನು ಚೇಂಜಸ್ಗಳಾಗಿಲ್ಲ ಸ್ಟೂಡೆಂಟ್ಸ್, ನೋ ಚೇಂಜ್. ಅದರಲ್ಲಿ ನಿಮಗೆ 840ಯಲ್ಲಿ ಎಷ್ಟು ಸೀಟ್ಸ್ಗಳು ಗೌರ್ಮೆಂಟ್ ಅಂತ ಕೇಳಿದರೆ 378 ಸೀಟ್ಸ್ಗಳು ಗೌರ್ಮೆಂಟ್ ಸೀಟ್ ಇರುತ್ತೆ. ಅಂದರೆ ಹಾಫ್ ಅಥವಾ ನಿಯರ್ಲಿ ಹಾಫ್ ಅಷ್ಟು ಗೌರ್ಮೆಂಟ್ ಸೀಟು, ಉಳಿದಿದ್ದು ಕಾಮಿಡಿಗೆ ಹೋಗುತ್ತೆ. ಒಂದಿಷ್ಟು ಸೀಟ್ಗಳು ಮ್ಯಾನೇಜ್ಮೆಂಟಿಗೆ ಹೋಗುತ್ತೆ. ಓಕೆ, ಇದು JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್ ವಿಚ್ ಇಸ್ ಇನ್ ಬ್ಯಾಂಗ್ಳೂರ್ ಸ್ಟೂಡೆಂಟ್ಸ್, ನಾಟ್ ಇನ್ ಮೈಸೂರು. ಓಕೆ, ಸೆಕೆಂಡ್ ಒನ್ BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BNMIT ಅಂತ ಕರೀತಾರೆ. ಇದು ಕೂಡ 2023ರಲ್ಲಿ 600 ಸೀಟ್ಸ್ಗಳಿತ್ತು. 2024 ಕೂಡ ಸೇಮ್ ಸೀಟ್ಗಳಿದೆ. ಅಂದರೆ ಮೀನಿಂಗ್ BNMITಯಲ್ಲಿ ಏನೂ ಚೇಂಜಸ್ಗಳಾಗಿಲ್ಲ, ನೋ ಚೇಂಜ್. ಓಕೆ, ಅದರಲ್ಲಿ ಗೌರ್ಮೆಂಟ್ ಸೀಟ್ ಎಷ್ಟು ಕೇಳಿದ್ರೆ 270. ಅರೌಂಡ್ 40+% ಆಫ್ ದ ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ KE. ಗೌರ್ಮೆಂಟ್ ಸೀಟ್ ಅಂತ ಹೇಳಿದ್ರೆ KE. ಅದು ಬಿಟ್ಟು ಉಳಿದದ್ದು ಕಾಮಿಡಿಗೆ ಹೋಗುತ್ತೆ, ಮ್ಯಾನೇಜ್ಮೆಂಟಿಗೆ ಹೋಗುತ್ತೆ. ಓಕೆ, ಸೊ BNMITಯಲ್ಲಿ ಚೇಂಜಸ್ ಇಲ್ಲ. ನೆಕ್ಸ್ಟ್ MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಲ್ಲಿ ಪ್ರೀವಿಯಸ್ ಇಯರ್ಲಿ 660 ಸೀಟ್ಸ್ ಇದ್ದಿತ್ತು. ಈ ವರ್ಷನೂ ಕೂಡ 660 ಸೀಟ್ಸ್ ಇದೆ. ಅದರಲ್ಲಿ ಗೌರ್ಮೆಂಟ್ ಸೀಟು 264. ಓಕೆ, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್, ಇಲ್ಲೂ ಕೂಡ ನೋ ಚೇಂಜ್. ಪ್ರೀವಿಯಸ್ ಇಯರ್ 2023ರಲ್ಲಿ ಹೇಗೆ ಕಂಟಿನ್ಯೂ ಆಗಿತ್ತು ಅದೇ ಕಂಟಿನ್ಯೂ ಆಗ್ತಾ ಇದೆ. ಇನ್ನು SDM ಧಾರವಾಡ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧಾರವಾಡ ಬಗ್ಗೆ ಮಾತಾಡ್ತಾ ಇರೋದು ನಾನು. ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಧಾರವಾಡ 2023ಯಲ್ಲಿ 660 ಸೀಟ್ಸ್ಗಳಿತ್ತು. 2024 ಕೂಡ 660 ಸೀಟ್ಸ್ ಇದೆ. ದರ್ ಇಸ್ ನೋ ಚೇಂಜ್. ಔಟ್ ಆಫ್ 660, 264 ಸೀಟ್ಸ್ ಆರ್ ಗೌರ್ಮೆಂಟ್ ಸೀಟ್ಸ್, ಅಂದರೆ CET KE ಅವರಿಂದ. ನೆಕ್ಸ್ಟ್ ನ್ಯೂ ಹೊರೈಝಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ನ್ಯೂ ಹೊರೈಝಾನಲ್ಲಿ 1200 ಸೀಟ್ಸ್ ಇದ್ದಿದ್ದು 2023ಯಲ್ಲಿ. 2024 ಕೂಡ ಸೇಮ್ ಸೀಟ್ಸ್, ನಂಬರ್ ಆಫ್ ಸೀಟ್ಸ್ ನೋ ಚೇಂಜ್. ಇದರಲ್ಲಿ ಗೌರ್ಮೆಂಟ್ ಸೀಟ್ ಓನ್ಲಿ 480. ಓಕೆ, 1200 ಗೌರ್ಮೆಂಟ್ ಸೀಟ್ ಜಸ್ಟ್ 480. ಅಂದರೆ ನೋಡಿ, 60-70% ಅವರದ್ದೇ ಇದಿದೆ, ಏನು ಮ್ಯಾನೇಜ್ಮೆಂಟಲ್ಲಿ ತೊಗೊಂಡು ಹೋಗ್ತಾರೆ ನ್ಯೂ ಹೊರೈಝಾನ್. ಓಕೆ, ಏನಿಲ್ಲ, ಎಲ್ಲರೂ ದುಡ್ಡು ಮಾಡೋ ಇದಷ್ಟೇ. ಓಕೆ, ನೆಕ್ಸ್ಟ್ MUJ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2023ಯಲ್ಲಿ 1170, 2024 1170. ದರ್ ಇಸ್ ನೋ ಚೇಂಜ್. ಗೌರ್ಮೆಂಟ್ ಸೀಟ್ 468, 1170ಯಲ್ಲಿ 468 ಗೌರ್ಮೆಂಟ್ ಸೀಟ್ ಇದೆ. ಓಕೆ, ಇವರು ಅಷ್ಟೇ ಸೇಮ್ ನ್ಯೂ ಹೊರೈಝಾನ್ ಥರನೇ. ಓಕೆ, ಮೋಸ್ಟ್ ಆಫ್ ದ ಸೀಟ್ಸ್ ಗೌರ್ಮೆಂಟ್ಗಿಂತ ಕಾಮಿಡಿಗೆ ಮತ್ತು ಇದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ನೋಡಿ, ಆಚಾರ್ಯ ಬ್ಯಾಂಗ್ಳೂರಿನ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, AIT ಅಂದರೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನೂ ಇದೆ. ಸೊ ಇದು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 2023ಯಲ್ಲಿ 960 ಸೀಟ್ಸ್ಗಳಿದ್ದಿತ್ತು. ಈಗ 1140 ಸೀಟ್ ಆಗಿದೆ. ಅಂದರೆ ಎಷ್ಟು ಸೀಟ್ಗಳು ಇನ್ಕ್ರೀಸ್ ಆಗಿದೆ? 180 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಇಲ್ಲಿದೆ ನೋಡಿ, ಓವರ್ ಆಲ್ ಆಗಿ 180 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅದು ಯಾವುದರಲ್ಲಿ ಇನ್ಕ್ರೀಸ್ ಆಗಿದೆ ಅದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು ನೋಡಿ. ಕಂಪ್ಯೂಟರ್ ಸೈನ್ಸಲ್ಲಿ +60 ಸೀಟ್ಸ್ ಇನ್ಕ್ರೀಸ್ ಆಗಿದೆ ದಿಸ್ ಇಯರ್. ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸಲ್ಲಿ 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ.
ಇದು ತುಂಬ ಮೇಜರ್ ಎಫೆಕ್ಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಆಯಿತಾ. ಸೊ ಟೋಟಲ್ 180 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅದರಲ್ಲಿ ಗೌರ್ಮೆಂಟ್ ಸೀಟು 513, 1140 ಸೀಟಲ್ಲಿ ಗೌರ್ಮೆಂಟ್ ಸೀಟ್ ಎಷ್ಟು, ಅದರಲ್ಲಿ 513 ಅಂದರೆ 1140 ಸೀಟ್ಸಲ್ಲಿ 513 ಸೀಟ್ಸ್ಗಳು ಕೆ ಸಿ ಇ ಟಿ ಥ್ರೂ ಫಿಲ್ ಆಗುತ್ತೆ. ಓಕೆ, ಈ ಸತಿ ಎಷ್ಟು ಇನ್ಕ್ರೀಸ್ ಆಗಿದೆ, 180 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸು, ಪ್ರೀವಿಯಸ್ ಇಯರ್ ಎಷ್ಟೇ ಸೀಟ್ಸ್ಗಳು ಉಳಿದಿದ್ರು ಕೂಡ ಅವ್ರು ಎವ್ರಿ ಇಯರ್ ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಕೂಡ CSC ISCಯಲ್ಲಿ ಟೋಟಲ್ ಆಗಿ ಎಷ್ಟು ಸೀಟ್ಸ್ಗಳು, 180 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಇದು ತುಂಬ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಏಡೆಡ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಏಡೆಡ್, ಗೌರ್ಮೆಂಟ್ ಏಡೆಡ್ ಕಾಲೇಜು. ಡಾಕ್ಟರ್ ಅಂಬೇಡ್ಕರಲ್ಲಿ ಸೇಮ್ ಸೀಟ್ಸ್ಗಳಿದೆ, ನೋ ಚೇಂಜ್. ಏಡೆಡ್ ಕಾಲೇಜಲ್ಲಿ ಏನೂ ಚೇಂಜಸ್ ಮಾಡಲಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 2 ಇದೆ ಕಾಲೇಜು, ಇನ್ನೊಂದು ಪ್ರೈವೇಟ್ ಅನ್ಏಡೆಡ್. ಗೌರ್ಮೆಂಟಿಂದ ಏಡ್ ಬರೋದಿಲ್ಲ ಇದಕ್ಕೆ. ಇದರಲ್ಲಿ ನೋಡಿ ಇನ್ಕ್ರೀಸ್ ಮಾಡಿದ್ದಾರೆ. ಯಾಕೆ ನೋಡಿ, 450 ಇದ್ದಿತ್ತು ಸೀಟು 570 ಆಗಿದೆ. 450 ಸೀಟ್ಸ್ ಇದ್ದಿತ್ತು ಪ್ರೈವೇಟ್ ಅನ್ಏಡೆಡಲ್ಲಿ ನಾನು ಮಾತಾಡ್ತಾ ಇರೋದು. 450 ಸೀಟ್ಸ್ ಇದ್ದಿತ್ತು 570 ಆಗಿದೆ. ಅದರಲ್ಲಿ ನೋಡಿ CSC +60 ಆಗಿದೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಆಗಿ ಎಷ್ಟಾಗಿದೆ ಈ ವರ್ಷ, 180 ಆಗಿದೆ. ಆ್ಯಂಡ್ ISC ಕೂಡ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಸೊ ಓವರ್ ಆಲ್ ಆಗಿ 120 ಆಗಿದೆ. ಸೊ ಅಂದರೆ 60 + 60 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಅದರಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಇನ್ಕ್ರೀಸ್ ಆಗಿರೋದ್ರಿಂದ ಇದು ಹೈಲಿ ಪ್ಲಸ್ ಸ್ಟೂಡೆಂಟ್ಸ್. ಓಕೆ, ಗೌರ್ಮೆಂಟ್ ಸೀಟ್ ಎಷ್ಟು ಇದರಲ್ಲಿ, 256. ಔಟ್ ಆಫ್ 570 ಸೀಟ್ಸ್ 256 ಈಸ್ ಗೌರ್ಮೆಂಟ್ ಸೀಟ್ಸ್. ಓಕೆ, ಮೋರ್ ದ್ಯಾನ್ 40% ಆದಷ್ಟು ಇದು ಸೀಟ್ಸ್ ಅನ್ನೋದು ಗೌರ್ಮೆಂಟ್ ಸೀಟ್ ಆಗಿರುತ್ತೆ, ಥ್ರೂ KCET ಬರುತ್ತೆ. ಓಕೆ, ಅದಾದ ನಂತರ ನೆಕ್ಸ್ಟ್ ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸರ್ MVIT. ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲೂ ಕೂಡ ಚೇಂಜಸ್ ಇದೆ, ತುಂಬ ಮೇಜರ್ ಚೇಂಜಸ್ಗಳಿದೆ. 2023 1050 ಇದ್ದಿತ್ತು, ಈ ವರ್ಷ ಅದು 1140 ಆಗಿದೆ. ಅಂದರೆ ಮೋರ್ ದ್ಯಾನ್ 90 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಮೋರ್ ದ್ಯಾನ್ 90 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಎಲ್ಲಿ, ಸರ್ MVIT, ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಮೋರ್ ದ್ಯಾನ್ 90 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಯಾವುದ್ರಲ್ಲಿ ಇನ್ಕ್ರೀಸ್ ಆಗಿದೆ, ಒಂದು ಬಯೋಟೆಕ್ನಾಲಜಿಯಲ್ಲಿ 30 ಸೀಟ್ಸ್ಗಳು ಇನ್ಕ್ರೀಸ್ ಮಾಡಿದ್ದಾರೆ. ಆಯಿತಾ, ಕಂಪ್ಯೂಟರ್ ಸೈನ್ಸಲ್ಲಿ 60 ಸೀಟ್ಸ್ಗಳು ಇನ್ಕ್ರೀಸ್ ಮಾಡಿದ್ದಾರೆ. ಇಂಪಾರ್ಟೆಂಟು, EEಯಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ನೋಡ್ಕೊಳ್ಳಿ ಒಂದು ನಿಮಿಷ, EEಯಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ 60 ಸೀಟ್ಸನ್ನು ರಿಮೂವ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಅರ್ಥ ಆಯ್ತಾ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಸರ್ MVITಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಲ್ಲಿ ನೋಡಿ, ಇಲ್ಲಿ ಯಾವ್ದು ತೆಗೆದಿದ್ದಾರೆ ನೋಡಿ. ಓವರ್ ಆಲ್ ಆಗಿ ಇನ್ಕ್ರೀಸ್ ಆಗಿದ್ದು ಎಷ್ಟು, 90. ಸರಿನಾ, 90 ಸೀಟ್ಸ್ ಇನ್ಕ್ರೀಸ್ ಆಗಿದೆ. 90 ಸೀಟ್ಸ್ ಇನ್ಕ್ರೀಸ್ ಆಗಿದೆ ಅಂದರೆ ಇದನ್ನು ನೋಡಿದರೆ ಜಾಸ್ತಿ ಇನ್ಕ್ರೀಸ್ ಆಗಿದೆಯಲ್ಲ. ಇಲ್ಲಿ ನೋಡಿ, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಅಂತ ಒಂದಿದ್ದಿತ್ತು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಅಂತಿದ್ದಿತ್ತು, ಅವು ಎರಡನ್ನೂ ರಿಮೂವ್ ಮಾಡಿದ್ದಾರೆ. ಅಂದರೆ ಟೋಟಲ್ 120 ಸೀಟ್ಸ್ ಏನು ಮಾಡಿದ್ದಾರೆ, ರಿಮೂವ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಹೆಚ್ಚಿನ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಅಂತ ಹೇಳೋ ಬ್ರಾಂಚನ್ನು ತೆಗಿತಾ ಇದ್ದಾರೆ. ಅದು ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟನ್ನು ಕೂಡ ರಿಮೂವ್ ಮಾಡಿದ್ದಾರೆ. ಟೋಟಲ್ 120 ಸೀಟ್ಸ್ಗಳನ್ನು ರಿಮೂವ್ ಮಾಡಿದ್ದಾರೆ. ಪ್ಲಸ್ ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಆ್ಯಡ್ ಮಾಡಿದ್ದಾರೆ. ಎಷ್ಟು ಆ್ಯಡ್ ಮಾಡಿದ್ದಾರೆ, 60 ಆ್ಯಡ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್. ಅಂದರೆ 60 ಸೀಟ್ಸ್ಗಳು ಯಾವುದ್ರಲ್ಲಿ ಆ್ಯಡ್ ಆಗಿದ್ದು, ರೋಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಬಲ್ ಆಗಿದೆ ಸ್ಟೂಡೆಂಟ್ಸು, ನಾನು ಉಲ್ಟಾ ಬರ್ದಿದ್ದೇನೆ, 60 ಆ್ಯಂಡ್ 120. ಓಕೆ, ಸೊ ಅಂದರೆ ಇಲ್ಲೂ ಕೂಡ +60 ಆಗಿದೆ. ಅಂದರೆ ನೋಡಿ ಸ್ಟೂಡೆಂಟ್ಸು, ಇಲ್ಲಿ ನಾನೀಗ ನಿಮಗೆ ಹೇಗೆ ಆಗಿದೆ ಅಂತ ಹೇಳ್ತೇನೆ ನೋಡಿ. ಈ 60 ರಿಮೂವ್ ಆಗಿದೆ. ಅಂದರೆ ಎಷ್ಟು, 120 ಸೀಟ್ಸ್ ಹೋಗಿದೆಯಲ್ಲ, ಆ 120 ಅನ್ನೋದು ಇಲ್ಲಿಗೆ ಏನಾಗಿದೆ, ಅಲ್ಲಿಂದಲ್ಲಿ ಈಕ್ವಲ್ ಅಂತ ಮಾಡಿದರೆ ಇನ್ನು ಉಳಿದಿದ್ದು 90 ಸೀಟ್ಸ್ ಇವೆರಡು. ಆಯಿತಾ, ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 60 ಇದ್ದಿತ್ತು, ಅದನ್ನು ಇನ್ಕ್ರೀಸ್ ಮಾಡಿದ್ದು, ಡಿಕ್ರೀಸ್ ಮಾಡಿದ್ದಲ್ಲ. 60 ಇದ್ದಿತ್ತು 120 ಮಾಡಿದ್ದಾರೆ. EEಯನ್ನು ಏನು ಮಾಡಿದ್ದಾರೆ, ಇಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇದೆಯಲ್ಲ, ಆ 60 ಸೀಟ್ಸನ್ನು EEE ಜೊತೆ ಕಂಬೈನ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಇದರಲ್ಲಿರುವಂಥ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟನ್ನು ರಿಮೂವ್ ಮಾಡಿ ಕಂಪ್ಯೂಟರ್ ಸೈನ್ಸ್ 60 ಸೀಟ್ಸ್ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಟಾಪ್ ಆಫ್ ದ್ಯಾಟ್ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳು 60 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಟೋಟಲ್ ಓವರ್ ಆಲ್ ಆಗಿ ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಅಂತ ಕೇಳಿದರೆ 90 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಸ್ಟೂಡೆಂಟ್ಸ್. ಟೋಟಲ್ ಓವರ್ ಆಲು 90 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಗೈಸ್, ಇದರಲ್ಲಿ ಒನ್ ಮೋರ್ ಏನಾಯಿತು ಅಂತ ಹೇಳಿದ್ರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೀಟ್ಸನ್ನು ಇನ್ಕ್ರೀಸ್ ಮಾಡಿಲ್ಲ ಅವರು. ಸಾರಿ, ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಸ್ ಇಟ್ ಇಸ್ 60 ಅಷ್ಟೇ ಇದೆ. ಓಕೆ, ಸರ್ MVITಯಲ್ಲಿ ಇವು ಮೂರನ್ನ ಮಾತ್ರ ಇನ್ಕ್ರೀಸ್ ಮಾಡೋದು. ಇನ್ಕ್ರೀಸ್ ಮಾಡಿದ್ರಲ್ಲಿ ನೋಡಿ, ಇದು 60, ಇದು 60, ಇದಕ್ಕೆ ಈಕ್ವಲೆಂಟ್ ಆಯಿತು. ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೋಬೋಟಿಕ್ಸನ್ನು ಆ್ಯಡ್ ಮಾಡಿದಾರಲ್ಲ, 60 ಪ್ಲಸ್ ಬಯೋಟೆಕ್ನಾಲಜಿ 30, 90. ಓಕೆ, ಸೊ ಇದು ಮೆಕ್ಯಾನಿಕಲ್ ಸೀಟ್ಸನ್ನು ಇನ್ಕ್ರೀಸ್ ಮಾಡಿಲ್ಲ. ಇಟ್ ವಾಸ್ 60ಇಂದ 60 ಆಗಿ ಕ್ಯಾರಿ ಮಾಡಿದ್ದಾರೆ. ಇನ್ಕ್ರೀಸ್ ಮಾಡಿದ್ದು EEಯಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ, ಕಂಪ್ಯೂಟರ್ ಸೈನ್ಸಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ, ಬಯೋಟೆಕ್ನಾಲಜಿಯಲ್ಲಿ 30 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲೂ ಕೂಡ ನೀವು ನೋಡಿದರೆ ಇಲ್ಲಿ ನೋಡಿ, ಈ 60 ರಿಮೂವ್
ರಿಮೂವ್ ಮಾಡಿದರೆ ಇವೆರಡಕ್ಕೆ ಈಕ್ವಲೆಂಟ್ ಆಯಿತು. ಇಲ್ಲಿ 30 ಸೀಟ್ಸ್ ಇನ್ಕ್ರೀಸ್ ಆಗಿದೆ, ಪ್ಲಸ್ ರೊಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಡ್ ಮಾಡಿದ್ದಾರೆ. ಸೊ 60 ಓವರ್ ಆಗಿ ಎಷ್ಟು ಆ್ಯಡ್ ಆಗಿದೆ? 90 ಆ್ಯಡ್ ಆಗಿದೆ ಸ್ಟೂಡೆಂಟ್ಸ್. ಯಾವುದ್ರಲ್ಲಿ ನಿಮಗೆ ಸರ್ MUIT ಮೆಕ್ಯಾನಿಕಲ್ ಚೇಂಜಸ್ ಆಗಲಿಲ್ಲ, 60 ಇದ್ದದ್ದು 60 ಆಸ್ ಇಟ್ ಇಸ್ ತಗೊಂಡಿದ್ದಾರೆ. ಇಲ್ಲಿ ನಮಗೆ ನೋಡಬೇಕಾಗಿದ್ದು CSC ರಿಲೇಟೆಡ್ ಸೀಟ್ಸ್ಗಳು 120 ಇನ್ಕ್ರೀಸ್ ಆಗಿದೆ. ಯಾವ್ದು ಹೇಳಿ? ಒಂದು ರೊಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ನೊಂದು ಕಂಪ್ಯೂಟರ್ ಸೈನ್ಸ್ ಕೂಡ ಇಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಇದು ಇಂಪಾರ್ಟೆಂಟ್ ಆಯಿತಾ? ಇದು ಸರ್ MUIT. ನೆಕ್ಸ್ಟ್ ರೇವಾ ಯೂನಿವರ್ಸಿಟಿಯಲ್ಲಿ ಚೇಂಜಸ್ ಇಲ್ಲ. ರೇವಾ ಯೂನಿವರ್ಸಿಟಿಯಲ್ಲಿ 2040 ಸೀಟ್ಸ್ಗಳಿದ್ದಿತ್ತು, ಸೇಮ್ ಸೀಟ್ಸ್ ಕಂಟಿನ್ಯೂ ಆಗಿದೆ. ಈ 2040 ಸೀಟ್ಸ್ಗಳಲ್ಲಿ ಗೌರ್ಮೆಂಟ್ ಸೀಟ್ಸ್ ಎಷ್ಟು ಕಳೆದರೆ 816. ಓಕೆ. ನೆಕ್ಸ್ಟು CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಚೇಂಜಸ್ ಆಗಿಲ್ಲ. ಲಾಸ್ಟ್ ಇಯರು ಕೂಡ 960 ಸೀಟ್ಸ್ಗಳಿದ್ದಿತ್ತು, ಈ ಇಯರು ಕೂಡ 960 ಸೀಟ್ಸ್ಗಳಿದೆ, ಏನೂ ಚೇಂಜಸ್ ಇಲ್ಲ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ನೆಕ್ಸ್ಟು ವಿದ್ಯಾವರ್ಧಕ ಮೈಸೂರು ಇದು ತುಂಬ ಮ್ಯಾಟ್ರ್ ಆಗುತ್ತೆ. ವಿದ್ಯಾವರ್ಧಕ ರೀಸೆಂಟ್ ಡೇಸಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ ಸ್ಟೂಡೆಂಟ್ಸು, ನೋಡ್ಕೊಳ್ಳಿ. ವಿದ್ಯಾವರ್ಧಕ ಮೈಸೂರಲ್ಲಿ 2023 1020 ಸೀಟ್ಸ್ ಇದ್ದಿತ್ತು, 1320 ಹೋಗಿದೆ. ಅಂದರೆ ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ? 300. ಓವರ್ ಆಲ್ ಆಗಿ 300 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಯಾವುದೆಲ್ಲ ಇನ್ಕ್ರೀಸ್ ಆಗಿದೆ ಅದು ಇಂಪಾರ್ಟೆಂಟ್. ಕಂಪ್ಯೂಟರ್ ಸೈನ್ಸಿಗೆ 60 ಆ್ಯಡ್ ಆಗಿದೆ. ಕಂಪ್ಯೂಟರ್ ಸೈನ್ಸ್ ಅಂತ ಹೇಳಿದ್ರೆ ಕಂಪ್ಯೂಟರ್ ಸೈನ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ಅದು 60 ಸೀಟ್ಸ್ ಆ್ಯಡ್ ಆಗಿದೆ. ಕಂಪ್ಯೂಟರ್ ಸೈನ್ಸಿಗೆ 300 ಸೀಟ್ ಆ್ಯಡ್ ಆಗಿದೆ. ಇದು ವೆರಿ ಇಂಪಾರ್ಟೆಂಟ್. 240 ಇದ್ದಿತ್ತು, 540 ಹೋಗಿದೆ. ಇದು ಇಂಪಾರ್ಟೆಂಟ್. ಯಾಕೆ 540 ಹೋಗಿದೆ? ಯಾಕಂತ ಕೇಳಿದರೆ ISCಯಲ್ಲಿ 60 ಸೀಟ್ಸನ್ನು ರಿಮೂವ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ISCಯಲ್ಲಿ 60 ಸೀಟ್ಸನ್ನು ರಿಮೂವ್ ಮಾಡಿ 240ಇಂದ 180ಗೆ ತಂದಿದ್ದಾರೆ. ಅದಕ್ಕೆ ಇಲ್ಲಿ 300 ಇನ್ಕ್ರೀಸ್ ಮಾಡಿದ್ದಾರೆ. ಕರೆಕ್ಟಾ? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 120 ಇದ್ದಿತ್ತು, ಸೇಮ್ ಇದೆ. ಚೇಂಜಸ್ ಆಗಿದ್ದು ಯಾವ್ದು ಹೇಳಿ? ISCಯಲ್ಲಿ 60 ಸೀಟ್ಸನ್ನು ರಿಮೂವ್ ಮಾಡಿದ್ದಾರೆ, ಅಂದರೆ 180ಗೆ ತಂದಿದೆ. ಕಂಪ್ಯೂಟರ್ ಸೈನ್ಸಲ್ಲಿ 240 ಇದ್ದಿತ್ತು, 540 ಇನ್ಕ್ರೀಸ್ ಮಾಡಿದ್ದಾರೆ. ಇದು 120 ಇದ್ದಿತ್ತು, 180 ಮಾಡಿದ್ದಾರೆ. ಓಕೆ. ಅಂದರೆ ಈ 60 ಹೋಯ್ತು ಸ್ಟೂಡೆಂಟ್ಸ್. ಯಾಕೆ ಹೇಳಿ? ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ 60 ಜಾಸ್ತಿ ಮಾಡಿದ್ದಾರೆ, ISCಯಲ್ಲಿ ಕಡಿಮೆ ಮಾಡಿದ್ದಾರೆ. ಅಲ್ಲಿಂದ ಅಲ್ಲಿಗೆ ಹೋಯ್ತಾ? ಹಾಗಾದರೆ ಇಲ್ಲಿ ಉಳಿದಿದ್ದು ಎಷ್ಟು ಅಂದರೆ, ನಾನು ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ. ಕಂಪ್ಯೂಟರ್ ಸೈನ್ಸಲ್ಲಿ ಎಷ್ಟು ಉಳಿದಿದೆ? 300 ಸೀಟ್ಸ್, ಅದು ಇನ್ಕ್ರಿಮೆಂಟ್ ಆಗಿದೆ. ಸೊ ಓವರ್ ಆಲ್ ಆಗಿ ವಿದ್ಯಾವರ್ಧಕ ಮೈಸೂರಲ್ಲಿ 300 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ದಟ್ ಟು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸಲ್ಲೇ ಇನ್ಕ್ರೀಸ್ ಆಗಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ 1320 ಸೀಟ್ಸಲ್ಲಿ ಗೌರ್ಮೆಂಟ್ ಸೀಟ್ ಲಾಸ್ಟ್ ಟೈಮ್ 459 ಇದ್ದಿತ್ತು, ಈ ವರ್ಷ 594 ಸೀಟ್ಸ್ ಆಗಿದೆ. ತುಂಬ ಇನ್ಕ್ರಿಮೆಂಟ್ ಆಗಿದೆ. ಕರೆಕ್ಟಾ? ಇದು ವಿದ್ಯಾವರ್ಧಕ. ಟೋಟಲ್ ಆಗಿ 300 ಸೀಟ್ಸ್ಗಳು ಇನ್ಕ್ರಿಮೆಂಟ್ ಆಗಿದೆ ವಿದ್ಯಾವರ್ಧಕ ಮೈಸೂರಲ್ಲಿ. ಓಕೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ PES ಮಂಡ್ಯದ ಬಗ್ಗೆ ಮಾತಾಡ್ತಾ ಇರೋದು ನಾನು. PES ಮಂಡ್ಯ ಪ್ರೈವೇಟು ಅನ್ಏಡೆಡ್ ಕಾಲೇಜ್ ಬಗ್ಗೆ ಮಾತಾಡ್ತಾ ಇರೋದು. 2 ಇದೆ ಅದರಲ್ಲಿ. ಇಲ್ಲಿ ನೋಡಿ, 2023 620 ಇದ್ದಿತ್ತು, ಈ ವರ್ಷ 590 ಆಗಿದೆ. ಯಾಕೆ ಕೇಳಿದರೆ ಆಟೋಮೊಬೈಲ್ ಇಂಜಿನಿಯರಿಂಗನ್ನು ರಿಮೂವ್ ಮಾಡಿದ್ದಾರೆ. PES ಮಂಡ್ಯದವರು ಆಟೋಮೊಬೈಲ್ ಇಂಜಿನಿಯರಿಂಗನ್ನು ರಿಮೂವ್ ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ? ಅದಾದಮೇಲೆ ಕಂಪ್ಯೂಟರ್ ಸೈನ್ಸ್ ನೋಡಿ, ಇಲ್ಲಿ 180ಇಂದ 240ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಕಂಪ್ಯೂಟರ್ ಸೈನ್ಸ್ ವಿತ್ AIML ಇದ್ದಿತ್ತಲ್ಲ, ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅಂದರೆ ಮೀನಿಂಗ್ ಏನು ಹೇಳಿ? ಈ 60ನ ಇದ್ರ ಜೊತೆ ಮರ್ಜ್ ಮಾಡಿದ್ದಾರೆ ಅಂತ ಮೀನಿಂಗ್. ಅದಕ್ಕೋಸ್ಕರ 180 ಇದ್ದದ್ದು ಎಷ್ಟಾಗಿದೆ? 240 ಆಗಿದೆ. ಅಂದರೆ ಓವರ್ ಆಲ್ ಆಗಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ PES ಮಂಡ್ಯದಲ್ಲಿ ಇನ್ಕ್ರೀಸ್ ಆಗಿಲ್ಲ. ಓನ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗನ್ನು ರಿಮೂವ್ ಮಾಡಿದ್ದಾರೆ, 30 ಸೀಟ್ಸ್ ಡಿಕ್ರೀಸ್ ಆಗಿದೆ. PES ಮಂಡ್ಯದಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗನ್ನು ರಿಮೂವ್ ಮಾಡಿದಾಗ 30 ಸೀಟ್ಸ್ ಡಿಕ್ರೀಸ್ ಆಗಿದೆ. ಇಲ್ಲಿ ಏನು ಮಾಡಿದ್ದಾರೆ? AIMLನ CS ಜೊತೆ ಮರ್ಜ್ ಮಾಡಿ 180ಇಂದ 240ಗೆ ಅದನ್ನು ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಸೊ ಟೋಟಲ್ 590 ಸೀಟ್ಸಲ್ಲಿ ಗೌರ್ಮೆಂಟ್ ಸೀಟ್ ಎಷ್ಟು ಅಂತ ಕೇಳಿದರೆ 265 ಆಗಿದೆ. ಲಾಸ್ಟ್ ಟೈಮ್ 279 ಇದ್ದಿತ್ತು, ಈ ಟೈಮ್ ಅದು 265ಗೆ ಡೌನ್ ಆಗಿದೆ, ಡಿಕ್ರೀಸ್ ಆಗಿದೆ. ಇದು ಇಂಪಾರ್ಟೆಂಟ್. ಇನ್ನು ಏಡೆಡ್ ನೋಡಿ, PES ಏಡೆಡ್ ಲಾಸ್ಟ್ ಟೈಮ್ 380 ಇದ್ದಿತ್ತು, ಈ ಟೈಮ್ 310ಗೆ ಬಂದಿದೆ. ಇಲ್ಲೂ ಕೂಡ ರಿಮೂವ್ ಮಾಡಿದ್ದಾರೆ. PES ಮಂಡ್ಯದಲ್ಲಿ ಸೀಟ್ಸ್ಗಳು ಡಿಕ್ರೀಸ್ ಆಗಿದೆ. ಯಾವುದನ್ನು ತೆಗೆದಿದ್ದಾರೆ? ರಿಮೂವ್ ಮಾಡಿದ್ದಾರೆ. ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಅಂತ ಅದರಲ್ಲಿ 40 ಸೀಟ್ಸ್ಗಳನ್ನು ತೆಗೆದಿದ್ದಾರೆ. ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ 30 ಸೀಟ್ಸ್ಗಳನ್ನು ತೆಗೆದಿದ್ದಾರೆ. 40 + 30 70 ಸೀಟ್ಸನ್ನು ರಿಮೂವ್ ಮಾಡಿದ್ದಾರೆ. ಎಲ್ಲಿ? PES ಮಂಡ್ಯದಲ್ಲಿ ಏಡೆಡಲ್ಲಿ. ಇದರಲ್ಲಿ ಗೌರ್ಮೆಂಟ್ 310ಅಲ್ಲಿ ಗೌರ್ಮೆಂಟ್ ಸೀಟ್ ಎಷ್ಟು ಅಂತ ಕೇಳಿದರೆ, ಅಂದರೆ ಗೌರ್ಮೆಂಟ್ ಸೀಟಲ್ಲಿ 70 ಡಿಕ್ರೀಸ್ ಆಗಿದೆ. 295 ಅನ್ನೋದು ಗೌರ್ಮೆಂಟ್ ಸೀಟ್. ವೈ? ಬಿಕಾಸ್ ಇಟ್ಸ್ ಏಡೆಡ್ ಅಲ್ಲ. 295 ಗೌರ್ಮೆಂಟ್ ಸೀಟ್. ನೆನಪಿಟ್ಕೊಳ್ಳಿ, ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ರಿಮೂವ್ ಮಾಡಿದ್ದಾರೆ, ಆಟೋಮೊಬೈಲ್ ಇಂಜಿನಿಯರಿಂಗನ್ನು ರಿಮೂವ್ ಮಾಡಿದ್ದಾರೆ. ಎಲ್ಲಿ? PES ಮಂಡ್ಯ ಏಡೆಡ್ ಕಾಲೇಜಲ್ಲಿ. ನೆಕ್ಸ್ಟ್ ಮಲೆನಾಡು ಹಾಸನದಲ್ಲಿದೆಯಲ್ಲ, ಅಲ್ಲಿ ಏಡೆಡ್ ಬಗ್ಗೆ ನಾನು ಮಾತಾಡ್ತಾ ಇರೋದು. 2023ಯಲ್ಲೂ 300 ಸೀಟ್ಸ್ ಇದ್ದಿತ್ತು, 2024ಅಲ್ಲೂ 300 ಸೀಟ್ಸ್ ಇದೆ. ಮಲೆನಾಡು ಹಾಸನ ಏಡೆಡ್ ಕಾಲೇಜಲ್ಲಿ
ಏನೂ ಚೇಂಜಸ್ ಇಲ್ಲ. ಈ 300 ಸೀಟಲ್ಲಿ 285 ಸೀಟ್ಸ್ ಅನ್ನೋದು ಗೌರ್ಮೆಂಟ್. ಓಕೆ, ಅದಾದಮೇಲೆ ಇನ್ನೊಂದು ಪ್ರೈವೇಟ್ ಅನ್ಏಡೆಡ್ ಕಾಲೇಜಲ್ಲಿ ಏನಾಗುತ್ತೆ ಅಂತ ಕೇಳಿದರೆ 660 ಸೀಟ್ಸ್ಗಳಿದ್ದಿತ್ತು. ವೆರಿ ವೆರಿ ಇಂಪಾರ್ಟೆಂಟು, 480 ಸೀಟ್ ಆಗಿದೆ. ಅಂದರೆ ಏನಾಗಿದೆ ಹೇಳಿ, ಡಿಕ್ರೀಸ್ ಆಗಿದೆ. ಮಲೆನಾಡು ಹಾಸನದಲ್ಲಿ ಡಿಕ್ರೀಸ್ ಆಗಿದೆ. ಏನು ಡಿಕ್ರೀಸ್ ಆಗಿದೆ ಅಂತ ಕೇಳಿದರೆ ISCನ 60 ಸೀಟ್ಸ್ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ISC ಓಕೆ, ISCಯಲ್ಲಿ 60 ಸೀಟ್ಸ್ ಇನ್ಕ್ರಿಮೆಂಟ್ ಮಾಡಿದ್ದಾರೆ. CSC 180 ಸೀಟ್ಸನ್ನು, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ನ ರಿಮೂವ್ ಮಾಡಿದ್ದಾರೆ, ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇವೆರಡು ಈಕ್ವಲೆಂಟ್ ಆಯಿತು, ಸರಿನಾ? ಆದರೆ CSCನ ರಿಮೂವ್ ಮಾಡಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ಮಲೆನಾಡು ಹಾಸನದಲ್ಲಿ CSCನ ರಿಮೂವ್ ಮಾಡಿ 297 ಸೀಟ್ ಇದ್ದಿತ್ತು ಲಾಸ್ಟ್ ಟೈಮ್ ಗೌರ್ನಮೆಂಟು, ಈ ಟೈಮ್ 216 ಸೀಟ್ಸ್ಗೆ ರಿಡ್ಯೂಸ್ ಆಗಿದೆ. ಅಂದರೆ 180 ಸೀಟ್ಸ್ಗಳು ರಿಡ್ಯೂಸ್ ಆಗಿದೆ ಇಲ್ಲಿ. ಯಾಕಂದರೆ 60 ಸೀಟ್ಸ್ ISC ಇನ್ಕ್ರಿಮೆಂಟ್ ಮಾಡಿದ್ದಾರೆ, ಅದಕ್ಕೋಸ್ಕರ 180 ಸೀಟ್ಸು ಇದಾಗಿದೆ. ಇಲ್ಲಿ CSC ತೆಗೆದಿದ್ದಾರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ CSCನ ತೆಗೆದಿದ್ದಾರೆ. ಬಟ್ ಇಲ್ಲಿ ಸ್ಟೂಡೆಂಟ್ಸು ನಿಮಗೆ ISC ಇದೆ, ಮತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಅಂತಲೂ ಇದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದೆ. ಸೊ ISC ತೆಗೆದಿದ್ದಾರೆ. ಸೊ 180 ಸೀಟ್ಸ್ ರೆಡ್ಯೂಸ್ ಆಗಿದೆ. ಎಲ್ಲಿ? ಮಲೆನಾಡು ಹಾಸನದಲ್ಲಿ. ನೆಕ್ಸ್ಟ್ SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲಿ 2023ಯಲ್ಲಿ 780 ಸೀಟ್ಸ್ಗಳಿದ್ದಿತ್ತು. ಈ ವರ್ಷ ಅದು 900ಗೆ ಹೋಗಿದೆ. ಅಂದರೆ 120 ಸೀಟ್ಸ್ಗಳು ಇನ್ಕ್ರಿಮೆಂಟ್ ಆಗಿದೆ ಓವರ್ ಆಲ್ ಆಗಿ. ಅಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಎಷ್ಟು ಇನ್ಕ್ರಿಮೆಂಟ್ ಆಗಿದೆ? 60 ಇನ್ಕ್ರಿಮೆಂಟ್ ಆಗಿದೆ. ECE ಅಲ್ಲೂ ಕೂಡ 60 ಇನ್ಕ್ರಿಮೆಂಟ್ ಆಗಿದೆ. ಓವರ್ ಆಲ್ ಆಗಿ ಎಷ್ಟು ಇನ್ಕ್ರಿಮೆಂಟ್ ಆಗಿದೆ ಕೇಳಿದರೆ 120 ಸೀಟ್ಸ್ ಅನ್ನೋದು ಇನ್ಕ್ರಿಮೆಂಟ್ ಆಗಿದೆ. ಅದು ಯಾವುದರಲ್ಲಿ ಇನ್ಕ್ರಿಮೆಂಟ್ ಆಗಿದೆ ಕೇಳಿದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗಲ್ಲಿ ಇನ್ಕ್ರಿಮೆಂಟ್ ಆಗಿದೆ. ಅಂದರೆ SJBITಯಲ್ಲಿ ಈ ವರ್ಷದ ಗೌರ್ನಮೆಂಟ್ ಸೀಟ್ 405, 900 ಸೀಟ್ಸಲ್ಲಿ 405 ಗೌರ್ಮೆಂಟ್ ಸೀಟ್ ಆಗಿದೆ. ಅಂದರೆ ಥ್ರೂ KCET ನಾವು ಪಡ್ಕೊಳ್ಬೋದು. ನೆಕ್ಸ್ಟು KLS ಗಾಕ್ಟೆ ಬೆಲ್ಗಾಮ, ನಿಮ್ಮದು KL ಮತ್ತು BVB ಬಿಟ್ಟರೆ ಇದು ಒಳ್ಳೆಯದೆ. KLS ಗಾಕ್ಟೆ ಬೆಲ್ಗಾಮ, ಇಟ್ ಇಸ್ ಅ ಪ್ರೈವೇಟ್ ಅನ್ಏಡೆಡ್. 840 ಸೀಟ್ಸ್ಗಳಿದ್ದಿತ್ತು, ಅದನ್ನು 900ಗೆ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಅಂದರೆ 60 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. 60 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅಂದರೆ ಏನು ಹೇಳಿ, 2023ಯಲ್ಲಿ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಲರ್ನಿಂಗ್ ಇರಲಿಲ್ಲ. ಈ ವರ್ಷ ಅದನ್ನು ಆ್ಯಡ್ ಮಾಡಿದ್ದಾರೆ. ಆ್ಯಡೆಡ್, ಇದು ನ್ಯೂಲಿ ಆ್ಯಡೆಡ್ ಬ್ರಾಂಚ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಸೊ 60 ಸೀಟ್ಗಳು ಇನ್ಕ್ರೀಸ್ ಆಗಿದೆ. ಗೌರ್ನಮೆಂಟ್ ಸೀಟ್ ಲಾಸ್ಟ್ ಟೈಮ್ 378 ಇದ್ದಿತ್ತು, ಈ ವರ್ಷ 900 ಸೀಟಲ್ಲಿ 405 ಗೌರ್ನಮೆಂಟ್ ಸೀಟ್ ಇದೆ. ಓಕೆ, KLS ಗಾಕ್ಟೆ. ಓಕೆ, ಸೊ ಇದಿಷ್ಟು ನಿಮ್ಮ, ಅಂದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳಬೇಕಾಗಿದೆ ಇದಿಷ್ಟು ಸ್ಟೂಡೆಂಟ್ಸು. ಅಂದರೆ ಟೋಟಲ್ ಆಗಿ ನಾನು ಅರೌಂಡ್ 34 ಕಾಲೇಜಸ್ಗಳ ಬಗ್ಗೆ ಹೇಳಿದ್ದೇನೆ. 34 ಅಂದರೆ ಕೆಲವೊಂದು 2 ಇದೆ ಸ್ಟೂಡೆಂಟ್ಸಲ್ಲಿ. ಓಕೆ, ಕೆಲವೊಂದು ಅಂದರೆ ಅಂಬೇಡ್ಕರ್ 2 ಇದೆ, ದಯಾನಂದ ಸಾಗರ್ ಯೂನಿವರ್ಸಿಟಿ, ಅದೆಲ್ಲ 2 ಕಾಲೇಜಸ್ ಇದೆ. ಸೊ ಓವರ್ ಆಲ್ ಆಗಿ 35 ಕಾಲೇಜಸ್. ಇದಿಷ್ಟು ನೀವು ಟಾಪ್ 35ಯಲ್ಲಿ ಆರಾಮ್ಸೆ ಇಟ್ಕೊಳ್ಬೋದು. ಇದೆಲ್ಲದು ಕಾಲೇಜು ಟಾಪ್ 35ಯಲ್ಲಿ ಬರುತ್ತೆ ಸ್ಟೂಡೆಂಟ್ಸ್, ಆಯಿತಾ? ಇಲ್ಲೊಂದು ನೋಡ್ಕೊಳ್ಳಿ ಸ್ಟೂಡೆಂಟ್ಸ್, ಸರ್ MUITಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 60 ಎಷ್ಟು ಇದ್ದಿತ್ತು ಆ್ಯಸ್ ಇಟ್ ಈಸ್ ಹಾಗೆ ಇದೆ. ಇನ್ಕ್ರಿಮೆಂಟ್ ಮಾಡಿದ್ದು TRIPLE, CSC ಮತ್ತು ಬಯೋಟೆಕ್ಕಲ್ಲಿ ಮಾತ್ರ. ಓಕೆ, ಇದೊಂದು ಗೊತ್ತಿರಲಿ, ಕನ್ಫ್ಯೂಸ್ ಆಗಬೇಡಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಏನೆಲ್ಲ ಮಾಡಿದ್ದೇನೆ ಅಂತ ಕೇಳಿದರೆ JSS ಇಂದ ಸ್ಟಾರ್ಟ್ ಮಾಡಿದ್ದೇನೆ. ಇಲ್ಲೇನು ಚೇಂಜಸ್ ಆಗಿಲ್ಲ, ಇಲ್ಲೂ ಚೇಂಜಸ್ ಆಗಿಲ್ಲ, ಇಲ್ಲೂ ಚೇಂಜಸ್ ಆಗಿಲ್ಲ, ಇಲ್ಲೂ ಚೇಂಜಸ್ ಇಲ್ಲ, ಇಲ್ಲೂ ಚೇಂಜಸ್ ಇಲ್ಲ, ಇಲ್ಲೂ ಚೇಂಜಸ್ ಇಲ್ಲ. ಆಚಾರ್ಯ ಇನ್ಸ್ಟಿಟ್ಯೂಟಲ್ಲಿ 180 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅದು ಯಾವುದು? CSC ISC ರಿಲೇಟೆಡ್ 180 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಡಾಕ್ಟರ್ ಅಂಬೇಡ್ಕರಲ್ಲೂ ಕೂಡ CSC ISC ರಿಲೇಟೆಡ್ 120 ಸೀಟ್ಸ್ ಇನ್ಕ್ರೀಸ್ ಆಗಿದೆ. 180 + 120 ಅಂತ ಹೇಳಿದರೆ 300 ಸೀಟ್ಸ್ಗಳಾಯಿತು. ಅದಾದಮೇಲೆ ಸರ್ MVITಯಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಎಷ್ಟು ಇನ್ಕ್ರಿಮೆಂಟ್ ಆಗಿದೆ ಕೇಳಿದರೆ 60 ಪ್ಲಸ್ ಇಲ್ಲೊಂದು 60, 60 + 60 120, ಅಂದರೆ 420 ಸೀಟ್ಸ್ ಆಯಿತು. ಓಕೆ, CSC ರಿಲೇಟೆಡ್ 120 ಸೀಟ್ಸ್, 420 ಸೀಟ್ಸ್ ಇನ್ಕ್ರಿಮೆಂಟ್ ಆಗಿದೆ. ರೇವಾ ಯೂನಿವರ್ಸಿಟಿಯಲ್ಲಿ ನೋ ಚೇಂಜು, CMRITಯಲ್ಲಿ ನೋ ಚೇಂಜು. 420 + 300 ಫ್ರಮ್ ವಿದ್ಯಾವರ್ಧಕ, 420 + 300 ಅಂದರೆ 720 ಫ್ರಮ್ ವಿದ್ಯಾವರ್ಧಕ. ಅದಾದಮೇಲೆ ಅಂದರೆ 720 ಓವರ್ ಆಲ್ ಆಗಿದೆ. ಪೆಸ್ ಮಂಡ್ಯದಲ್ಲಿ 180 ಇಂದ 240 ಇದು ಮರ್ಜ್ ಆಗಿದೆ, ನೋ ಚೇಂಜಸ್. ಪೆಸ್ ಮಂಡ್ಯದಲ್ಲಿ ಏನು ಚೇಂಜಸ್ ಇಲ್ಲ. 720 ಸೀಟ್ಸ್ಗಳು ಹೇಳಿದ್ದೇನೆ ಆಲ್ರೆಡಿ. 720 ಇಲ್ಲೂ ಏನು ಚೇಂಜಸ್ಗಳಿಲ್ಲ. ಕಂಪ್ಯೂಟರ್ ಸೈನ್ಸ್ ರಿಮೂವ್ ಮಾಡಿ ಅದನ್ನು ಇಲ್ಲ ಹಾಕಿದ್ದಾರೆ. 720 ಅಂತ ಹೇಳಿದ್ರೆ 180 ಕಂಪ್ಯೂಟರ್ ಸೈನ್ಸ್ ಅಂತ ತೆಗೆದಿದ್ದಾರೆ. ಸೊ ಇದನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ. ಅಂದರೆ 120 ತೆಗೆದಿದ್ದಾರೆ ಅಂತ ಮೀನಿಂಗು. ಟೋಟಲ್ 600 ಇನ್ಕ್ರಿಮೆಂಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. SJBIT ಇಲ್ಲಿ CSC ಇಂದ 60 ಅಂದರೆ 660 ಪ್ಲಸ್ KLS ಗಾಕ್ಟೆಯಲ್ಲಿ 60 ಇನ್ಕ್ರೀಸ್ ಆಗಿದೆ, 720.
ಸೊ 720 ಟೋಟಲ್ ಆಗಿ ನಿಮ್ದು ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ? 720 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅಂದರೆ ಮೀನಿಂಗ್ ಟು ಸೇ ದ್ಯಾಟ್ ನಿಮಗೆ ಫಸ್ಟಿಂದ ಹೇಳ್ತಾ ಬರ್ತೇನೆ ನೋಡಿ, ಎಲ್ಲಿಂದ RV ಕಾಲೇಜಿಂದ ಹಿಡಿದು ನಿಮ್ಮ ಟಾಪ್ 35 ಬಿಟ್ವೀನ್, ಕರೆಕ್ಟ್ ಕೇಳ್ಕೊಳ್ಳಿ. ಇದು ಎಲ್ಲಿಂದ ನಾನು ಹೇಳ್ತಾ ಇರೋದು, ನಾನು ಇಲ್ಲೇ ಬರಿತೇನೆ ನೋಡಿ, ಟಾಪ್ 1ಇಂದ ಹಿಡಿದು ನಿಮಗೆ ಟಾಪ್ 35 ಹೊರಗಡೆ, ಟಾಪ್ 1ಇಂದ ಹಿಡಿದು ಟಾಪ್ 35 ಒಳಗಡೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸಲ್ಲಿ ಟೋಟಲ್ ಓವರ್ ಆಲ್ ಆಗಿ ಎಷ್ಟು ಚೇಂಜಸ್ಗಳಾಗಿದೆ ಅಂತ ಹೇಳ್ತಾರೆ ನೋಡಿ. ಆರ್ ವಿ ಸಿಯಲ್ಲಿ ಚೇಂಜಸ್ಗಳಾಗಿಲ್ಲ. BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 300 ಇದು ಆ್ಯಡ್ ಆಗಿದೆ, 300 ಸೀಟ್ಸ್ಗಳು, 300. MSRITಯಲ್ಲಿ ಏರೋಸ್ಪೇಸ್ ಆ್ಯಡ್ ಆಗಿದೆ, ಅದು ಡಸಂಟ್ ಮ್ಯಾಟರ್. ಇಲ್ಲಿ 120 ಅಂದರೆ 420 ಪ್ಲಸ್ 120 540 ಆಯ್ತಲ್ಲ. 540 ಇಲ್ಲಿ ಚೇಂಜ್ ಇಲ್ಲ. 540 ಪ್ಲಸ್ ಇಲ್ಲೇನಾದರೂ ಚೇಂಜಸ್ ಇದೆಯಾ? 120 540 ಪ್ಲಸ್ 120 ಅಂತ ಹೇಳಿದರೆ 660. ನಾನು ಎಲ್ಲದನ್ನು ಕೌಂಟ್ ಮಾಡ್ತಾ ಇದ್ದೇನೆ. 660 ಪ್ಲಸ್ ಇಲ್ಲಿ 600 ಇದೆ ಸ್ಟೂಡೆಂಟ್ ದಯಾನಂದ ಸಾಗರ್ ಯೂನಿವರ್ಸಿಟಿಯಲ್ಲಿ. ಅಂದರೆ 1260 ಪ್ಲಸ್ ನೋ ಚೇಂಜ್ ಅಲ್ಲ, 1260. ಓಕೆ, 120 ಪ್ಲಸ್ ಸೀಟ್ಸ್, ಬಟ್ CS ರಿಲೇಟೆಡ್ ಅಲ್ಲ. 1260 ಇಲ್ಲೂ ಚೇಂಜಸ್ ಇಲ್ಲ. ಇಲ್ಲಿ ನೋಡೋಣ, ಇಲ್ಲೂ ಕೂಡ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇಲ್ಲ. 1260 ಪ್ಲಸ್ ಇಲ್ಲಿ 1260 ಪ್ಲಸ್ 300 ಇನ್ಕ್ರೀಸ್ ಆಗಿದೆ. 300 ಅಂದರೆ 240. 1260 ಪ್ಲಸ್ 240 ಅಂದರೆ 1500. ಯಾಕಂತ ಕೇಳಿದರೆ ಈ ಸಿನ ನಾನು ಬಿಡ್ತಾ ಇದ್ದೇನೆ, ಓನ್ಲಿ CS ರಿಲೇಟೆಡ್ ಹೇಳ್ತಾ ಇದ್ದೇನೆ. 1500 ಇಲ್ಲಿ 30, 1530 ಇಲ್ಲಿ 120 ಇನ್ಕ್ರೀಸ್ ಆಗಿದೆ. 1640 ಪ್ಲಸ್ 120 1640 ಪ್ಲಸ್ 120 1760 ಇನ್ನು ಇದರಲ್ಲಿ ಚೇಂಜಸ್ ಇಲ್ಲ. 1760 ಪ್ಲಸ್ 180 ಇದನ್ನು ಟೋಟಲ್ ಮಾಡಿದೆ. 1700 ನಾನು ಎಲ್ಲದನ್ನು ತಗೊಳ್ತಾ ಇದ್ದೇನೆ ಇದರಲ್ಲಿ. ಈಗ 1760 ಪ್ಲಸ್ 180 1940 ಆಗುತ್ತೆ. 1940 ಪ್ಲಸ್ 120 2060 ಆಗುತ್ತೆ. ಇದು 2060 ಪ್ಲಸ್ ಇಲ್ಲಿ ಯಾವುದು ಆ್ಯಡ್ ಆಗಿದೆ? 90 ಅಂದರೆ 60 ಮಾತ್ರ. ಯಾಕೆ 60 ಹೇಳಿ? ಯಾಕೆ 60 ಅಂತ ಕೇಳಿದರೆ 2120 ಆಗುತ್ತೆ. ಯಾಕಂದರೆ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 60 ಆ್ಯಡ್ ಮಾಡಿದ್ದಾರೆ. ಇಲ್ಲಿ 30 ಆ್ಯಡ್ ಆಗಿದ್ದು ಬಯೋಟೆಕ್ನಾಲಜಿ, ಆಯಿತಾ? ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಅದು ಮ್ಯಾಚಪ್ ಆಗಿದೆ. ಅದಕ್ಕೋಸ್ಕರ ಟೋಟಲ್ ನಾನು ಬರೀ 60 ಮಾತ್ರ ಇನ್ಕ್ರಿಮೆಂಟ್ ಆಗಿದೆ ಅಂತ ತಗೊಳ್ತೇನೆ. ಪ್ಲಸ್ ಇದನ್ನು ತಗೊಳ್ಬೋದು ನಾವು. ಏನು ಓನ್ಲಿ ಕಂಪ್ಯೂಟರ್ ಸೈನ್ಸ್ ಮಾತ್ರ ಇದು ಮಾಡ್ತಾ ಇರೋದಲ್ಲ. 2180 ಪ್ಲಸ್ ಮತ್ತೆಲ್ಲಾದರೂ ಚೇಂಜಸ್ ಇದೆಯಾ? ಇಲ್ಲಿ ನೋಡಿ 300, ಅದು CSC ಅಲೈಡ್ ಬ್ರಾಂಚಸ್ ಪ್ಲಸ್ 300 2480. ಈಗ 2480 ಇಲ್ಲಿ 30 ರಿಮೂವ್ ಆಗಿದೆ, ಸೊ -30 ಅಂತ ತಗೊಳ್ತೇನೆ. CS ರಿಲೇಟೆಡ್ 2450. ಮಲೆನಾಡಲ್ಲೂ ಕೂಡ ಡಿಕ್ರೀಸ್ ಆಗಿದೆ, ಅಂದರೆ ಒಂದು 120 ಡಿಕ್ರೀಸ್ ಆಗಿದೆ ಅಂತ ಅನ್ಸ್ಕೊಳ್ಳೋಣ. 2330. SJBITಯಲ್ಲಿ 60 ಸೀಟ್ಸ್ಗಳು, CSC ರಿಲೇಟೆಡ್ 60 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. 2390. KLS ಗಾಕ್ಟೆಯಲ್ಲಿ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆ. 2450. ಅಂದರೆ ಓವರ್ ಆಲ್ ಆಗಿ ನಾನು ಹೇಳ್ತಾ ಇರೋದು ಕರೆಕ್ಟ್ ಕೇಳಿ. CS ರಿಲೇಟೆಡಲ್ಲಿ, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡಲ್ಲಿ ಅರೌಂಡ್ 2500 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಯಾವ ಕಾಲೇಜಲ್ಲಿ? ಟಾಪ್ 35 ಕಾಲೇಜಲ್ಲಿ, ಆಯಿತಾ? ಟಾಪ್ 35 ಕಾಲೇಜಲ್ಲಿ 2500 ಸೀಟ್ಸ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇನ್ಕ್ರಿಮೆಂಟ್ ಆಗಿದೆ. ಆ್ಯಂಡ್ ECE ರಿಲೇಟೆಡ್ ಮಿನಿಮಮ್ ಒಂದು 200 to 300 ಇನ್ಕ್ರೀಸ್ ಆಗಿದೆ. ಇದೆಲ್ಲದು ಮ್ಯಾಟರ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಟಾಪ್ 1ಇಂದ 35, ಟಾಪ್ 35 ಒಳಗೆ ಬರುತ್ತೆ. ಇದೆಲ್ಲದು ಕಾಲೇಜ್ ಟಾಪ್ 35 ಒಳಗೆ ಬಂದೇ ಬರುತ್ತೆ ಸ್ಟೂಡೆಂಟ್ಸ್, ಆಯಿತಾ? RVC, BMSC, MSRIT, PES ಯೂನಿವರ್ಸಿಟಿ, PES ಎಲೆಕ್ಟ್ರಾನಿಕ್ ಸಿಟಿ, SJCE ಮೈಸೂರು, ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ಆಮೇಲೆ ದಯಾನಂದ ಸಾಗರ್ ಯೂನಿವರ್ಸಿಟಿ, ದೆನ್ BIT ಬ್ಯಾಂಗ್ಳೂರು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, SIT ತುಮಕೂರು, BBBCET ಅಥವಾ ಅದನ್ನು KLE ಅಂತ ಕರೀತಾರೆ, BMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಡ್ಯುಕೇಷನ್ನು, BNM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್, SDM ಧಾರವಾಡ, ನ್ಯೂ ಹೊರೈಸಾನ್, MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್
ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ದೆನ್ ರೇವಾ ಯೂನಿವರ್ಸಿಟಿ, CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ವಿದ್ಯಾವರ್ಧಕ ಮೈಸೂರು, ದೆನ್ PES ಮಂಡ್ಯ, ಮಲೆನಾಡ್ ಹಾಸನ ಆ್ಯಂಡ್ SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, KLS ಗಾಕ್ಟೆ ಬೆಲ್ಗಾಮ್. ಇದಿಷ್ಟು ಕಾಲೇಜು ಟೋಟಲ್ ಟಾಪ್ 35 ಕಾಲೇಜಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಅರೌಂಡ್ 2500 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಈಗ 10,000 15,000 ಇದ್ದವ್ರು ಬಿಡಿ, ಅದಾದ ನಂತರದ್ದು ನಾನು ಹೇಳಿದ್ದು, ನೀವು ಇನ್ ಕೇಸ್ ಟಾಪ್ 35ಗಳಿಗೆ ಟ್ರೈ ಮಾಡ್ತಾ ಇದ್ರೆ ಲಾಸ್ಟ್ ಟೈಮ್ ಒಂದು 25,000ಗೆ ಆಗಿದ್ರೆ ಇದು 30,000ಗೆ ಆಗೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಸೊ ಅರೌಂಡ್ 2500 ಸೀಟ್ಸ್ಗಳು ಟಾಪ್ 35ಅಲ್ಲಿ ಇನ್ಕ್ರೀಸ್ ಆಗಿದೆ. ಓಕೆ, ಟೋಟಲ್ ಆಗಿ ಅರೌಂಡ್ ಒಂದು 7,000 to 8,000 ಇನ್ಕ್ರೀಸ್ ಆಗಿದೆ. 7,000 to 8,000, ಅದರಲ್ಲಿ 2,500 ಸೀಟ್ಸ್ಗಳು, 2,500 ಇನ್ಕ್ಲೂಡಿಂಗ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿದರೆ ಅರೌಂಡ್ 3,000 ಸೀಟ್ಸ್ಗಳು ಓನ್ಲಿ ಟಾಪ್ 35ಅಲ್ಲೇ ಇನ್ಕ್ರಿಮೆಂಟ್ ಆಗಿದೆ. ಅದಕ್ಕೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಇದು ಪಾರ್ಟ್ 2 ಸ್ಟೂಡೆಂಟ್ಸು ಇನ್ಕ್ರಿಮೆಂಟ್ ಏನೆಲ್ಲ ಆಗಿದೆ, ಯಾವ್ಯಾವ ಕಾಲೇಜಲ್ಲಿ ಆಗಿದೆ ಅಂತ. ಇನ್ನು ಪಾರ್ಟ್ 3ಅಲ್ಲಿ ಬರ್ತೇನೆ. ಆ ಪಾರ್ಟ್ 3ಅಲ್ಲಿ ಏನು ಮಾಡ್ತೇನೆ ಅಂತ ಕೇಳಿದರೆ ಉಳಿದದ್ದು ಕಾಲೇಜ್ಗಳ ಬಗ್ಗೆ ಮಾಡ್ತೇನೆ. ಅರೌಂಡ್ ಇನ್ನೊಂದು 15-20 ಕಾಲೇಜಸನ್ನು ತಗೊಂಡು ಇನ್ನುಳಿದ ಕಾಲೇಜಲ್ಲಿ ಎಷ್ಟು ಇನ್ಕ್ರಿಮೆಂಟ್ ಆಗಿದೆ ಅದ್ರ ಬಗ್ಗೆ ಹೇಳ್ತೇನೆ. ಆಯಿತಾ, ಯಾರ್ಯಾರಿಗೆ ಹೈಯರ್ ರ್ಯಾಂಕ್ ಇದೆಯಲ್ಲ ಅವರಿಗೆಲ್ಲ ಕಾಲೇಜ್ಗಳಲ್ಲಿ ಇನ್ಕ್ರಿಮೆಂಟ್ ಆಗುತ್ತಾ ಇಲ್ವ ಅಂತ ಹೇಳೋರಿಗೆ ಅವರಿಗೂ ಕೂಡ ಹೇಳ್ತೇನೆ. ಸ್ಟೂಡೆಂಟ್ಸ್, ಈ ಇನ್ಕ್ರಿಮೆಂಟ್ ಅನ್ನೋದು ನಿಮಗೆ ಎಫೆಕ್ಟ್ ಆಗುತ್ತೆ, ಪ್ರತಿಯೊಬ್ಬರಿಗೆ ಎಫೆಕ್ಟ್ ಆಗುತ್ತೆ ಅಲ್ವಾ. ಲೋವರ್ ಕಾಲೇಜಿಗೆ ಹೋಗೋರದು ಏನು ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆದಾಗ ಎಲ್ಲ ಕಾಲೇಜು ಕಟ್ ಆಫ್ ರ್ಯಾಂಕ್ ಅಬ್ವಿಯಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆವಾಗ ಖಂಡಿತ ನಾನು ಹೇಳ್ತೇನೆ ನೋಡಿ, ಇನ್ನೊಂದು ಟಾಪ್ 40-45 ಮೇಲ್ಗಡೆ ಮಿನಿಮಮ್ ನಿಮಗೆ 4,000 to 5,000 ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಿಗೆ ಕಟ್ ಆಫಿಗೆ ಕಂಪೇರ್ ಮಾಡ್ಲಿಕ್ಕೆ ಹೋದರೆ 4,000 to 5,000 ಮಿನಿಮಮ್ ಡಿಫ್ರೆನ್ಸ್ ಇರುತ್ತೆ ನೀವು ಟಾಪಿಗೆ ಹೋಗ್ತಾ. ಓಕೆ, ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸು. ಇದಿಷ್ಟು ಈ ವಿಡಿಯೋದಲ್ಲಿ ನಾನು ಕನ್ವೆ ಮಾಡಬೇಕಿತ್ತು. ಮುಂದಿನ ಪಾರ್ಟ್ 3ಅಲ್ಲಿ ಬರ್ತೇನೆ. ಪಾರ್ಟ್ 3ಅಲ್ಲಿ ನಾನು ಯಾವುದ್ರ ಬಗ್ಗೆ ಹೇಳ್ತೇನೆ ಕೇಳಿದ್ರೆ ಇದನ್ನೇ ಮುಂದುವರಿಸ್ತೇನೆ. ಮುಂದಿನ ಕಾಲೇಜ್ಗಳ ಬಗ್ಗೆ ಹೇಳ್ತೇನೆ. ಒಂದು ಟಾಪ್ 60 ಕಾಲೇಜ್ ಬಗ್ಗೆ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಆಯಿತಾ, ಇದರಲ್ಲಿ ಅರೌಂಡ್ ಟಾಪ್ 35ವರೆಗೆ ಆಗಿದೆ, ಟಾಪ್ 35 to 40ವರೆಗೆ ಆಗಿದೆ. ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಿಗಾದರೂ ನಮ್ಮ ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಏಕಲವ್ಯ ಅಂತ ಗ್ರೂಪ್ ಇದೆ. ಈ ನಂಬರ್ಗೆ ಮೆಸೇಜ್ ಹಾಕಿ, 500 ರೂಪೀಸ್ ಫೀಸ್ ಇದೆ. ಆದಷ್ಟು ಬೇಗ ಜಾಯ್ನ್ ಆಗಿ, ಪರ್ಸನಲ್ ಕೌನ್ಸಿಲಿಂಗ್ ಆಗುತ್ತೆ. ಇದೇ ಥರ ನಿಮ್ಮ ಎಲ್ಲ ಕಾಲೇಜ್ಗಳ ಲಿಸ್ಟ್ಗಳನ್ನು ನಾನು ನಿಮಗೆ ಕೊಡ್ತೇವೆ. ಆಯಿತಾ, ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ಒಂದು ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದ್ಯಾಟ್, ನಾನು ನಿಖಿಲೇಶ್ ಸೈನಿಂಗ್ ಆಫ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.